ರಂಗಭೂಮಿ ದಿನ. ರಂಗಭೂಮಿ ಕಲೆ ಮತ್ತು ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ದಿನ. ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಕಲಾ ಪ್ರಕಾರಗಳನ್ನು ಕಾಣಬಹುದು. ಒಂದೊಂದು ಜನಾಂಗ ಹಾಗೂ ಭೂಭಾಗ ಸಂಬಂಧಿಸಿದಂತೆ ವಿವಿಧ ಪ್ರಕಾರಗಳ ಕಲೆಯನ್ನು ಕಾಣಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಬೆಳೆಯುತ್ತಿದ್ದಂತೆ ಪುರಾತನ ಕಲೆ, ಸಾಹಿತ್ಯ, ಸಂಸ್ಕೃತಿಗಳು ಕಣ್ಮರೆಯಾಗುತ್ತಾ ಹೋಗುತ್ತಿರುವುದನ್ನು ಕಾಣಬಹುದು. ಆದ್ದರಿಂದ ಇಂದಿನ ಯುವ ಪೀಳಿಗೆ ಕಲೆಗೆ ಬೆಲೆ ನೀಡಿ ಕಲಾವಿದರ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು. ವಿಶ್ವ ರಂಗಭೂಮಿ ದಿನಾಚರಣೆ ಅಂದ್ರೆ ನಮ್ಮ ಇಡೀ ಸಮಾಜಕ್ಕೆ ರಂಗಭೂಮಿಯೇ ಸಾಮಾಜಿಕ ಚಿಂತನೆ ಮತ್ತು ಸಾಮಾಜಿಕ ಕಳಕಳಿ, ಇಲ್ಲ ಸೋಷಿಯಲ್ ಜಸ್ಟಿಸ್ ಏನು ಹೇಳ್ತಿದೀವೋ ಅದು ಕೊಡೋಕೆ ಸಾಧ್ಯತೆ ಇರೋದು ರಂಗಭೂಮಿಗೆ ಮಾತ್ರ. ಯಾಕಂದ್ರೆ ರಂಗಭೂಮಿಗೆ ವಾಕ್ ಸ್ವಾತಂತ್ರ್ಯ ಇದೆ. ಎಲ್ಲಿ ತಪ್ಪಾಗಲಿಯೋ ಅಲ್ಲಿ ಬಿಡಬೇಕು ನಿಷ್ಠುರದ ಹೆಗ್ಗತ್ತಿ ಅಂತ ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ ಅಲ್ಲೇ ಒಂದು ಬರೆದಿಟ್ಟಿದ್ದಾರೆ. ನಿಜವಾಗಿ ಅದು ಕರೆಕ್ಟ್. ಯಾಕಂದ್ರೆ ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಷನ್ ಫ್ರಾನ್ಸ್ನವರು ಇದನ್ನ ಸ್ಟಾರ್ಟ್ ಮಾಡಿದ್ರು, ವರ್ಲ್ಡ್ ಥಿಯೇಟರ್ ಡೇ. ಯಾಕಂದ್ರೆ ಜನಗಳಿಗೆ ಒಂದು ಚಿಂತನೆಯ ಸ್ವಾತಂತ್ರ್ಯ ಬೇಕು. ಇಲ್ಲಿ ಈಗ ಇಡೀ ಜಗತ್ತಿನಲ್ಲಿ ಹಿಂಸೆ ನಡೀತಾ ಇದೆ, ಕೊಲೆ ನಡೀತಾ ಇದೆ, ಸುಲಿಗೆಗಳು ನಡೀತಾ ಇದೆ, ಆಮೇಲೆ ಏನೇನೋ ಅಶಾಂತಿ ತುಂಬಿದೆ, ಯುದ್ಧಗಳಾಗ್ತಾ ಇದೆ. ಇದನ್ನು ಹೇಳುವವರು ಕೇಳುವವರು ಯಾರಿಲ್ಲ. ಅದಕ್ಕೋಸ್ಕರ ರಂಗಭೂಮಿಯಿಂದ ಮಾತ್ರ ಇದು ಸಾಧ್ಯತೆ ಇದೆ. ಇದನ್ನ ನಾಟಕದ ಮುಖಾಂತರ ಆಗ್ಲಿ, ಬೀದಿ ನಾಟಕದ ಮುಖಾಂತರ ಆಗ್ಲಿ, ಯಾವುದೇ ಒಂದು ಇದರಲ್ಲಿ ಇದನ್ನು ತೋರಿಸ್ಬೋದು. ಬೇರೆ ಯಾವುದರಲ್ಲೂ ತೋರಿಸಕ್ಕೆ ಆಗಲ್ಲ. ಜನಗಳಿಗೆ ನೇರವಾಗಿ ಅದು ಮುಟ್ಟುವುದಂದ್ರೆ ರಂಗಭೂಮಿಯಿಂದ ಮಾತ್ರ. ಅದಕ್ಕೆ ವಿಶ್ವ ರಂಗಭೂಮಿ ದಿನಾಚರಣೆಯನ್ನ ನಾವು ಪ್ರಾರಂಭ ಮಾಡಿದ್ವಿ. ಎಲ್ಲಿ ರಂಗಭೂಮಿ ಸಂಸ್ಕೃತಿ ಸಂಸ್ಕಾರ ಎಲ್ಲಿದೆಯೋ, ಎಲ್ಲಿ ರಂಗಭೂಮಿ ಇದೆಯೋ ಅಲ್ಲಿ ಇದು ನಡೀತಾ ಇದೆ. 27ಕ್ಕೆ ನಾಳೆನೇ ದಿವಸ ಇಡೀ ವರ್ಲ್ಡ್ ಅಲ್ಲಿ ಮಾಡ್ತಾ ಇದ್ದಾರೆ ಇದನ್ನು. ರಂಗಭೂಮಿಯ ಎಲ್ಲ ಬೇರೆ ಬೇರೆ ವೇಷಗಳನ್ನ ಹಾಕಿಕೊಂಡು, ಬೇರೆ ಬೇರೆ ನೃತ್ಯದ ಪ್ರಕಾರಗಳನ್ನ ಹಾಕೊಂಡು, ಜಾನಪದ ಪ್ರಕಾರಗಳನ್ನ ಮಾಡಿಕೊಂಡು, ಆಮೇಲೆ ಸಂಗೀತಗಳ ಪ್ರಕಾರಗಳನ್ನ ಮಾಡಿಕೊಂಡು ಅಲ್ಲಲ್ಲಿ ಆಚರಿಸ್ತಾ ಇರ್ತಾರೆ. ಈ ಸಲ ಜಾನ್ ಫೋಸ್ಟೆ ಅವರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ಜಗತ್ತಿನಲ್ಲಿ ಹಿಂಸೆ ನಡೀತಾ ಇದೆ, ಕೊಲೆ ನಡೀತಾ ಇದೆ, ಗಲಾಟೆ, ಯುದ್ಧ ಎಲ್ಲ ಜನ ಸಾಯ್ತಾ ಇದ್ದಾರೆ. ಅದನ್ನು ಕೇಳೋರು ಯಾರಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಶಾಂತಿಯ ಒಂದು ಸಂದೇಶವನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ನಾರ್ವೆ ಅವರು ನೋಬೆಲ್ ಅವಾರ್ಡ್ ಸಿಕ್ಕಿದೆ ಅವರಿಗೆ 2023ರಲ್ಲಿ. ಈ ಸಲದ ವಿಶ್ವ ಸಂದೇಶ ಮಾತ್ರ ತುಂಬಾ ಚೆನ್ನಾಗಿದೆ. ಅದು ಎಲ್ಲರೂ ಓದಬೇಕಾದಂತ ಒಂದು ಅಂಶ. ಎಲ್ಲರಿಗೂ ವಿಶ್ವ ರಂಗಭೂಮಿ ದಿನಾಚರಣೆಯ ಶುಭಾಶಯಗಳು. ರಂಗಭೂಮಿ ನಿಮಗೆ ಒಂದು ಪಾಠವನ್ನು ಹೇಳಿಕೊಡ್ಲಿ. ಆ ಪಾಠದಿಂದ ಒಂದು ಶಿಕ್ಷಣ ಮಾಧ್ಯಮ ಹೊರಡುತ್ತೆ. ಯಾಕಂದ್ರೆ ವಿದ್ಯಾಭ್ಯಾಸದಲ್ಲಿ ರಂಗಭೂಮಿಯ ಪ್ರಜ್ಞೆ ಇರಲೇಬೇಕಾಗುತ್ತೆ. ರಂಗಭೂಮಿಯನ್ನು ಯಾವತ್ತು ಮರೆಯಬೇಡಿ. ರಂಗಭೂಮಿಯಿಂದ ನೀವು ಕಲಿಯುವುದು ತುಂಬಾ ಇದೆ. ಅಷ್ಟು ಈಗಿನ ಯುವಕರು ತುಂಬಾ ಇದೆ ಕಲಿಯುವುದು ರಂಗಭೂಮಿಯಿಂದ. ಆದ್ರಿಂದ ರಂಗಭೂಮಿಗೋಸ್ಕರ ದುಡಿಯಿರಿ. ನಮ್ಮ ಈ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಯಶಸ್ವಿಯಾಗಿ ಮಾಡ್ರಿ. ನಾಳೆ ದಿವಸ ನಾನೆಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ. ರಂಗಭೂಮಿ ಕಲೆಗೆ ಸಂಬಂಧಿಸಿದಂತೆ 2 ಪ್ರಕಾರಗಳನ್ನು ಕಾಣಬಹುದು. ವೃತ್ತಿ ರಂಗಭೂಮಿ ಕಲಾವಿದರು ಹಾಗೂ ಹವ್ಯಾಸಿ ರಂಗಭೂಮಿ ಕಲಾವಿದರು. ಈ 2 ಪ್ರಕಾರಗಳಲ್ಲಿ ಇಂದು ವೃತ್ತಿ ರಂಗಭೂಮಿ ಕಲಾವಿದರು ಕಣ್ಮರೆಯಾಗುತ್ತಾ ಹೋಗುತ್ತಿರುವುದನ್ನು ಕಾಣಬಹುದು. ಯಾಕೆಂದರೆ ಹಿಂದಿನ ಕಾಲದಲ್ಲಿ ರಂಗಭೂಮಿ ಕಲಾವಿದರು ಪ್ರತಿಭೆಗಳಿಗೆ ಹಳ್ಳಿಗಳಲ್ಲಿ ಪ್ರದರ್ಶಿಸಲು ಅವಕಾಶವಿತ್ತು. ಆ ಸಮಯದಲ್ಲಿ ಕೆಲವೊಂದಿಷ್ಟು ಕಲಾವಿದರು ತಮ್ಮ ಹೊಟ್ಟೆಪಾಡಿಗಾಗಿ ಕಲೆಯನ್ನೇ ವೃತ್ತಿಯಾಗಿಸಿಕೊಂಡಿದ್ದರು. ಆದರೆ ಇಂದು ವೃತ್ತಿ ರಂಗಭೂಮಿ ಕಲಾವಿದರ ಸಂಖ್ಯೆಯೇ ಕಡಿಮೆಯಾಗುತ್ತಿದೆ. ವಿಶ್ವ ರಂಗಭೂಮಿ ದಿನ. ರಂಗಭೂಮಿಯು ತಮ್ಮ ಕಲಾತ್ಮಕ ಪ್ರತಿಭೆಯನ್ನು ಸನ್ನೆಗಳು, ಮಾತು, ಹಾಡು, ಸಂಗೀತ ಅಥವಾ ನೃತ್ಯದ ಮೂಲಕ ಪ್ರೇಕ್ಷಕರಿಗೆ ಸಂದೇಶವನ್ನು ಸಂವಹಿಸಲು ನೇರ ಪ್ರದರ್ಶನಗಳನ್ನು ನೀಡುವ ವೇದಿಕೆಯಾಗಿದೆ. ಆದ್ದರಿಂದ ಚಿತ್ರಮಂದಿರಗಳಲ್ಲಿ ಒಂದು ದಿನವನ್ನು ಮೀಸಲಿಡಲು ಮಾರ್ಚ್ 27ರಂದು ಜಗತ್ತಿನಾದ್ಯಂತ ವಿಶ್ವ ರಂಗಭೂಮಿ ದಿನ ಎಂದು ಆಚರಿಸಲಾಗುತ್ತೆ. ರಂಗಭೂಮಿಯು ಸಂಸ್ಕೃತಿಯನ್ನು ಚಿತ್ರಿಸುವ ಅತ್ಯಂತ ಜನಪ್ರಿಯವಾದ ಕಲೆಯ ಪ್ರಕಾರಗಳಲ್ಲಿ ಒಂದಾಗಿದೆ. ಇದು ಪ್ರಪಂಚದಾದ್ಯಂತ ಅಸ್ತಿತ್ವದಲ್ಲಿರುವ ಸಂಪ್ರದಾಯ. ಈ ದಿನವು ನಾಟಕಗಳನ್ನು ಮತ್ತು ನಾಟಕೀಯ ಕಲೆಗಳಲ್ಲಿ ಅವುಗಳ ಪ್ರಮುಖ ಪಾತ್ರವನ್ನು ಸಂರಕ್ಷಿಸಲಾಗುತ್ತೆ. ವಿಶ್ವ ರಂಗಭೂಮಿ ದಿನ ಮುಖ್ಯವಾದ ಉದ್ದೇಶನೇ
ಜಾಗತಿಕವಾಗಿ ಇಡೀ ಪ್ರಪಂಚದಾದ್ಯಂತ ಸರ್ವಶ್ರೇಷ್ಠವಾಗಿರುವಂತ ಈ ಮಾಧ್ಯಮ, ರಂಗ ಮಾಧ್ಯಮ ಇದೆಯಲ್ಲ, ಇದು ಪ್ರಪಂಚದ ಎಲ್ಲರನ್ನೂ ಒಗ್ಗೂಡಿಸುವುದಕ್ಕೆ, ಪರಸ್ಪರ ಭ್ರಾತೃತ್ವವನ್ನ ಹೇಳೋದಕ್ಕೆ ಮತ್ತು ಎಲ್ಲರೂ ಸಂತೋಷವಾಗಿರೋದಕ್ಕೆ, ಕೂಡಿ ಬಾಳಿ ಬದುಕುವುದಕ್ಕೆ ಬೇಕಾದಂತಹ ಸನ್ನಿವೇಶವನ್ನ ಕಲೆಗಳ ಮೂಲಕ, ವಿಶೇಷವಾಗಿ ರಂಗಭೂಮಿಯ ಮೂಲಕ ನಿರ್ಮಾಣ ಮಾಡುವುದೇ ಇದು ಮುಖ್ಯವಾದ ಉದ್ದೇಶ. ಈ ವಿಶ್ವರಂಗಭೂಮಿ ಒಂದು ಮುಖ್ಯವಾದ ಆಶಯ ಅದೇನೆ. ನಾವೆಲ್ಲರೂ ಚೆನ್ನಾಗಿ ಸಂತೋಷದಿಂದ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅಂತ. ಆದ್ರೆ ಇದ್ರ ಜೊತೆಲಿ ಇಂಥದ್ದೊಂದು ಕಲೆಯನ್ನ ಆಸ್ವಾದಿಸಲಿಕ್ಕೆ, ಮುಂದುವರಿಸಿಕೊಂಡು ಹೋಗಕ್ಕೆ ಮುಂದಿನ ತಲೆಮಾರಿಗೆ ರಂಗ ಶಿಕ್ಷಣದ ಪ್ರಬಲ ಕಾರ್ಯದ ಮೂಲಕ ಇದನ್ನು ಸ್ಥಾಪಿತಗೊಳಿಸಬೇಕು, ಸಮಾನ ಮನಸ್ಕರು ಅದರ ಜೊತೆ ಸೇರಿ ಕೆಲಸ ಮಾಡಬೇಕು ಅಂತ ನಟನ ಹೊರಟಿದ್ದು. ನಟನ ರಂಗಶಾಲೆಯ ಮುಖ್ಯವಾದ ಉದ್ದೇಶನೇ ಈ ಜಗತ್ತಿನಲ್ಲಿ ಬದುಕ್ತಾ ಇರುವಂತಹ ಎಲ್ಲ ಎಳೆಯ ತಲೆಮಾರು ಮತ್ತು ಯುವ ತಲೆಮಾರಿಗೆ ರಂಗ ಶಿಕ್ಷಣದ ಮಹತ್ವವನ್ನ ಹೇಳ್ತಾ ಬದುಕಿಗೆ ಅದು ಪೂರಕವಾಗಿರಬೇಕು. ರಂಗಭೂಮಿ ಬರೀ ಮನೋರಂಜನಾತ್ಮಕ ಮಾತ್ರ ಅಲ್ಲ, ಅದು ಬೋಧಕ, ಅದು ಪ್ರಚೋದಕ ಮತ್ತು ಅದು ಉತ್ತೇಜಕ ಕೂಡ ಆಗಬೇಕು ಅನ್ನೋದು ಬಲವಾದ ನಂಬಿಕೆ. ಅದನ್ನ ರಂಗಭೂಮಿಯ ಮೂಲಕ ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ. ನಮ್ಗಂತೂ ವೈಯಕ್ತಿಕವಾಗಿ ಈ ಕೆಲಸ ಕಳೆದ 4.5 ದಶಕಗಳಿಂದ ಮಾಡ್ತಾ ಇದ್ರು. ಅದೊಂದು ದೊಡ್ಡ ಸಂತೋಷನೇ ಕೊಟ್ಟಿದೆ ಮತ್ತು ಹೆಚ್ಚು ಪ್ರತಿದಿನದ ಸವಾಲುಗಳನ್ನ ಎದುರಿಸುವ ಹಾಗಾಗಿದೆ. ರಂಗಭೂಮಿ ಯಾವತ್ತಿಗೂ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡೇ ಇರ್ತದೆ. ಅದರ ಸ್ವರೂಪ ಬದಲಾಗಬಹುದು, ಅದು ಕಾಲಕ್ಕೆ ತಕ್ಕಂತೆ ಬದಲಾಗಬಹುದು, ಅದರ ರಂಗಭೂಮಿಯಿಂದ ಆಗತಕ್ಕಂಥ ಉಪಯೋಗ, ಅದರ ಮಹತ್ವ ಎಲ್ಲ ಕಾಲಕ್ಕೂ ದಾಖಲಾಗುತ್ತೆ, ಒಳ್ಳೇದಾಗುತ್ತೆ ಅಂತ ಬಲವಾದ ನಂಬಿಕೆ. ರಂಗಭೂಮಿ ದಿನದ ಶುಭಾಶಯಗಳನ್ನ ಎಲ್ಲ ತಲೆಮಾರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವತ್ತೊಂದು ತೀರ್ಮಾನ ತಗೊಳ್ಳಿ, ಪ್ರತಿಯೊಬ್ಬ ಜನರು ಕೂಡ ರಂಗಭೂಮಿ ಮಾಡೋದ್ರಿಂದ, ರಂಗಭೂಮಿ ನೋಡೋದ್ರಿಂದ, ರಂಗಭೂಮಿಯನ್ನು ಪ್ರಚೋದಿಸೋದ್ರಿಂದ, ಅದಕ್ಕೆ ಉತ್ತೇಜನ ಕೊಡೋದ್ರಿಂದ ಒಂದು ದೊಡ್ಡ ಸಂತೋಷ ಇಡೀ ಜಗತ್ತಿಗೆ ಸಿಗುತ್ತೆ ಅಂತ. ಹಾಗಾಗಲಿ ಅಂತ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತೇನೆ. ನಮಸ್ಕಾರ. ವಿಶ್ವ ರಂಗಭೂಮಿ ದಿನದ ಇತಿಹಾಸ. ಈ ದಿನವನ್ನು ಪರಿಚಯಿಸಿದ್ದು ಅಂತಾರಾಷ್ಟ್ರೀಯ ರಂಗಭೂಮಿ ಸಂಸ್ಥೆ ಅಂದ್ರೆ ITI. ಈ ದಿನಾಚರಣೆ ಮೊದಲ ಬಾರಿಗೆ 1961ರಲ್ಲಿ ಆರಂಭವಾಯಿತು. ಇಂದಿಗೂ ಈ ದಿನವನ್ನು ITI ಕೇಂದ್ರಗಳು, ಅಂತಾರಾಷ್ಟ್ರೀಯ ರಂಗಭೂಮಿ ಸಂಸ್ಥೆಗಳು ಮತ್ತು ಸ್ಥಳೀಯ ರಂಗಭೂಮಿ ಸಂಸ್ಥೆಗಳು ಆಚರಿಸುತ್ತವೆ. ವಿಶ್ವ ರಂಗಭೂಮಿ ದಿನದಂದು ಫ್ರೆಂಚ್ ನಾಟಕಕಾರ ಜೀನ್ ಕಾಕ್ಟೋ ಅವರು ಮೊದಲ ಸಂದೇಶವನ್ನು ನೀಡಿದರು. ವಿಶ್ವ ರಂಗಭೂಮಿ ದಿನಾಚರಣೆ ನಾವು ಪ್ರತಿ ವರ್ಷ ಮಾರ್ಚ್ 27ನೇ ತಾರೀಕು ಎಲ್ಲಾ ರಂಗಭೂಮಿಯವರು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಈ ವಿಶ್ವ ರಂಗಭೂಮಿ ದಿನಾಚರಣೆ ದಿನ ವಿಶ್ವಾದ್ಯಂತ ಇರುವಂತ ಹಿರಿಯ ರಂಗಕರ್ಮಿಗಳು, ಹೆಸರಾಂತ ರಂಗಕರ್ಮಿಗಳು ಯಾರಾದರೂ ಒಬ್ರು ಸಂದೇಶವನ್ನ ನೀಡ್ತಾ ಬರ್ತಾ ಇದ್ದಾರೆ. ಆ ಸಂದೇಶ ವಾಚನವನ್ನ ಅವತ್ತು ಮಾಡಿ ಅದನ್ನ ರಂಗಕರ್ಮಿಗಳಿಗೆ ಮತ್ತೆ ರಂಗಾಸಕ್ತರಿಗೆ ಮುಟ್ಟಿಸ್ತಾ ಬರ್ತಾ ಇರುವಂತದ್ದು ವಾಡಿಕೆಯಾಗಿದೆ. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಎಲ್ಲ ರಂಗ ತಂಡಗಳು ಹಿರಿಯ ರಂಗಕರ್ಮಿಗಳನ್ನ ಗುರುತಿಸಿ, ಆಯಾ ಜಾಗದಲ್ಲಿರ್ತಕ್ಕಂಥ ಹಿರಿಯ ರಂಗಕರ್ಮಿಗಳನ್ನ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡುವಂತ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಈಗ ಹಮ್ಮಿಕೊಂಡು ಬರ್ತಾ ಇದೆ. ಇದು ಒಂಥರ ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ವಿಶ್ವರಂಗಭೂಮಿ ದಿನಾಚರಣೆ ಶುಭಾಶಯಗಳನ್ನ ನಾನು ಎಲ್ಲ ರಂಗಕರ್ಮಿಗಳಿಗೆ ಮತ್ತು ರಂಗಾಸಕ್ತರಿಗೆ ನಾನು ಈ ಮೂಲಕ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ವಿಶ್ವ ರಂಗಭೂಮಿ ದಿನದ ಮಹತ್ವವನ್ನು ತಿಳಿಯೋಣ. ರಂಗಭೂಮಿಯ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಪ್ರಪಂಚದಾದ್ಯಂತ ರಂಗಭೂಮಿ ಕಲೆ ಹಾಗೂ ಪ್ರತಿಭೆಯನ್ನು ಪ್ರೋತ್ಸಾಹಿಸುವುದು ಈ ದಿನದ ಮಹತ್ವ. ಪ್ರಾಚೀನ ಗ್ರೀಕರ ಕಾಲದಿಂದಲೂ ನಾಟಕವು ಅತ್ಯಂತ ವ್ಯಾಪಕವಾಗಿ ಪ್ರದರ್ಶಿಸಲಾಗುತ್ತಿತ್ತು. ಪ್ರೇಕ್ಷಕರ ಮುಂದೆ ಪ್ರದರ್ಶನ ನೀಡುವಾಗ ಸಂಗೀತಗಾರರು, ಪ್ರದರ್ಶಕರು ಅಥವಾ ಕಲಾವಿದರು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಅಥವಾ ವೇದಿಕೆಯಲ್ಲಿ ನೈಜ ಜೀವನದ ಘಟನೆಯ ಕಥೆಗಳನ್ನು ಹೇಳುತ್ತಾರೆ. ಇದನ್ನು ವಿವಿಧ ರೀತಿಯ ಲಲಿತ ಕಲೆಗಳ ಸಂಯೋಜನೆ ಎಂದು ಕರೆಯಲಾಗುತ್ತೆ. ಈ ದಿನದಂದು ನಾಟಕ ಕಲೆಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವುದು, ಹಾಗೆಯೇ ಅವರು ಮನರಂಜನೆಯ ಕ್ಷೇತ್ರದಲ್ಲಿ ಹೇಗೆ ಅತ್ಯಗತ್ಯ ಭಾಗವಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ರಂಗಭೂಮಿಯು ಜನರ ಜೀವನದಲ್ಲಿ ತಂದ ಸುಧಾರಣೆಗಳನ್ನು ತೋರಿಸುತ್ತದೆ.